ಧಾರವಾಡದಲ್ಲಿ ಇಂದು ಕ್ವಿಟ್ ಇಂಡಿಯಾ ಚಳುವಳಿಯ ಸ್ಮರಣಾರ್ಥ ಸಂಯುಕ್ತ ಹೋರಾಟ ಕರ್ನಾಟಕ ಹಾಗೂ ಜೆಸಿಟಿಯು ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ವಿವಿಧ ರೈತ ಮತ್ತು ಕಾರ್ಮಿಕ ಸಂಘಟನೆಗಳು ಕಾರ್ಪೊರೇಟ್ ಕಂಪನಿಗಳೇ ದೇಶ ಬಿಟ್ಟು ತೊಲಗಿ ಎಂಬ ಉಗ್ರ ಘೋಷಣೆಯೊಂದಿಗೆ ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ್ದು, ರೈತರು, ಕಾರ್ಮಿಕರ ಹಾಗೂ ಸಾರ್ವಜನಿಕರ ಹಿತಾಸಕ್ತಿಯನ್ನ ಕಾಪಾಡುವಂತೆ ಸರ್ಕಾರಕ್ಕೆ ಬಲವಾಗಿ ಆಗ್ರಹಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಶಂಕರ್ ಅಂಬಲಿ, ನಾಗಪ್ಪ ಉಂಡಿ, ರವಿರಾಜ ಕಾಂಬಳೆ, ದೀಪ ಧಾರವಾಡ ಹಾಗೂ ಗಂಗಾಧರ್ ಬಡಿಗೇರ್ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದರು. ಉದ್ಯಮಿಯನ್ನ ಬಹುರಾಷ್ಟ್ರೀಯವರಿಗೆ ಕೊಟ್ಟ ಇಲ್ಲಿಯ ಕಲಿತಂತ ಮಕ್ಕಳನ್ನ ಬೀದಿ ಪಾಲು ಮಾಡಿದಂತ ಈ ನಾಲಾಯಕ್ ಸರ್ಕಾರ ಇದು ಮೊದಲು ಹೋಗಬೇಕಾಗಿತ್ತು. ಆರೋಗ್ಯ, ಶಿಕ್ಷಣ, ದೂರವಾಣಿ, ದೂರ ಸಂಪರ್ಕ, ಕೃಷಿ, ತೋಟಗಾರಿಕೆ, ಕೆಪಿಟಿಸಿಎಲ್, ಕೆಎಸ್ಆರ್ಟಿಸಿ, PWD ಎಲ್ಲ ಪ್ರಮುಖವಾದಂಥ ಉದ್ಯಮಿಯನ್ನ ಬಹುರಾಷ್ಟ್ರೀಯವರಿಗೆ ಕೊಟ್ಟ ನಮ್ಮ ಮಕ್ಕಳನ್ನ ಬೀದಿ ಪಾಲು ಮಾಡಿದಂಥ ಈ ನಾಲಾಯಕ್ ಸರ್ಕಾರ ಇದು ಕೂಡಲೇ ಮೊದಲು ಹೋಗಬೇಕಾಗಿತ್ತು. ಅದಕ್ಕಾಗಿ ನಾವು ಈಗ ಎಲ್ಲ ಸಂಘಟನೆಯವರು ಕೂಡಿ ಇವತ್ತ ಎಚ್ಚರಿಕೆಯನ್ನು ನಾವು ಎಲ್ಲ ಕೊಡಕತ್ತಿದ್ದೇವೆ. ಇನ್ನು ಮುಂದಿನ ದಿನದೊಳಗೆ ಇದು ಜರ್ ಕಡಿತ ಆಗದೇ ಇದ್ರೆ ಈಗ ನೋಡ್ರಿ ಎಲ್ಲೆಲ್ಲೋ ಬರ ಪರಿಹಾರ ಬಿಟ್ಟೇನಿ, ಸಾಲ ಮನ್ನಾ ಮಾಡೇನಂತ ಎಲ್ಲ ಡೈಲಿ ಪೇಪರ್ನಾಗ ಐತಿ, ಕೆಲಸ ಒಂದಿಷ್ಟು ಇಲ್ಲ. ಅದಕ್ಕಾಗಿ ಈ ಸುಳ್ಳ ಹೇಳಿಕೆಯನ್ನು ಕೊಡೋದನ್ನ ಬಿಟ್ಟ ಇಲ್ಲ ಸಾಲ ಮನ್ನಾ ಮಾಡಬೇಕು, ಎಲ್ಲ ಕರ್ನಾಟಕವನ್ನು ಬರಗಾಲ ಅಂತ ಸಾರಬೇಕು, ಎಲ್ಲ ರೈತರಿಗೆ ಪರಿಹಾರ ಕೊಡಬೇಕು, ಸಾಲ ಮನ್ನಾ ಮಾಡಬೇಕು. ಇದನ್ನು ಸುಳ್ಳು ಹೇಳ್ಕೊಂತ ಹೋದ್ರೆ ನಿನ್ನ ಕುರ್ಚಿ ಸುಧಾ ಕಸಗೋತೆ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತ ಇದ್ದಂಥ ಮುಖ್ಯಮಂತ್ರಿಗೆ ವಾರ್ನಿಂಗ್ ಕೊಟ್ಟು ಇವತ್ತು ನನ್ನ ಮಾತನ್ನು ಮುಗಿಸ್ತೇನೆ. ನಿಂಗಪ್ಪ ಡ್ಯೂಟಿಗೆ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ.